ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 6ನೇ ಕ್ಲಾಸ್ನಲ್ಲಿ ಮೊದಲನೇ ಪದ್ಯ ಬೇಸಿಗೆ ಪ್ರಾರಂಭಿಸೋಣ. ಬೇಸಿಗೆ ಪದ್ಯ ಬರೆದವರು BR ಲಕ್ಷ್ಮಣ್ ರಾವ್. ಬಂದಿದೆ ಬೇಸಿಗೆ ರಜಾ, ಇದ್ದರು ಬಿಸಿಲಿನ ಸಜಾ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ, ಎಂದು ಹಲೆಯಬೇಡಿ ಸೂರ್ಯನ ತಪ್ಪು ತಿಳಿಯಬೇಡಿ. ಮೋಡ ಕುಡಿಸಲು ಇಲೆಗೆ ಮಲೆ ತರಲು ದುಡಿಯುತ್ತಿಹನು ಪಾಪ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಭೂಮಿಯ ಪೋಷಕ ಸೂರ್ಯ, ಭೂಮಿಗವನು ಅನಿವಾರ್ಯ, ಹೊಗಲಿಕೆ ಬೇಕಿಲ್ಲ, ತೆಗಲಿದರೆ ಅವ್ವ ಕುಗ್ಗುವುದಿಲ್ಲ. ಬೆಳಕ ನೀಡುವನು ಬಿಸಿಯ ನೋಡುವನು, ಮರೆಯದೆ ಕರ್ತವ್ಯ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಇಂಥ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಲ್ಲಿ, ಕಂಗಾಲಾಗಿಲ್ಲ ನೋಡಿ ರಂಗಾಗಿವೆಯೆಲ್ಲ. ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಇವೆ ಸಂಭ್ರಮದಲ್ಲಿ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಸೂರ್ಯನಿಂದ ಕಲಿಯೋಣ, ಪ್ರಕೃತಿಯಂತೆ ನಲಿಯೋಣ, ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ. ನಲಿಯುತ್ತ ಬಾಲಿ ನಲಿವನು ಹಂಚಿ ಧನ್ಯತೆ ಗಳಿಸೋಣ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ಈಗ ಬೇಸಿಗೆ ಪದ್ಯದ ಸಾರಾಂಶ ನೋಡೋಣ. ಬೇಸಿಗೆ ರಜಾ ಬಂದಿದ್ದರೂ ಬಿಸಿಲಿನ ಝೂಲ ತಾಪ ಸಂಜೆಗೆ ರಜಾ ಕೊಟ್ಟಂತೆ ಆಗಿದೆ. ಏಕೆಂದರೆ ಹೊರಗೆ ಹೋಗಿ ಬಿಸಿಲಿನಲ್ಲಿ ಆಡಲು ಸಾಧ್ಯವಿಲ್ಲ. ಈ ಕಾರಣಕ್ಕೆ ನಾವು ಬಿಸಿಲನ್ನು ದೋಷಿಸಬಾರದು. ಅದರ ಬದಲು ಸೂರ್ಯನ ಮಹಿಮೆಯನ್ನು ನಾವೆಲ್ಲ ತಿಳಿಯಬೇಕು. ಸೂರ್ಯನ ಬಿಸಿಲನ್ನು ಕಂಡು ಏಕೆ ಈ ಸೂರ್ಯ ಇಷ್ಟೊಂದು ತಾಪದಿಂದ ಕೂಡಿದ್ದಾನೆ, ಅಥವಾ ಯಾರ ಮೇಲೆ ಇವನಿಗೆ ಕೋಪವೇನಾದರೂ ಇದ್ದು ಇಷ್ಟೊಂದು ಬಿಸಿಲನ್ನು ಉಂಟು ಮಾಡುತ್ತಿರಬಹುದೇ ಎಂದು ತಪ್ಪು ತಿಳಿಯಕೂಡದು. ಇಷ್ಟೊಂದು ಬಿಸಿಲಿನ ತಾಪ ಕೊಡಲು ಕಾರಣ ಮೋಡ ಕುಡಿಸಲು ಇಲೆಗೆ ಮಲೆ ತರಲು ಅದಕ್ಕಾಗಿ ಈತ ದುಡಿಯುತ್ತಿರುವನು. ಭೂಮಿಯನ್ನು ಪೋಷಿಸುತ್ತಿರುವವನು ಸೂರ್ಯ. ಭೂಮಿಗೆ ಆತನ ಅಗತ್ಯ ಬಹಳವಾಗಿದೆ. ಆದರೆ ಸೂರ್ಯನಿಗೆ ಹೊಗಳಿಕೆ ಬೇಕಿಲ್ಲ. ಯಾರಾದರೂ ಆತನನ್ನು ದೋಷಿಸಿದರೆ ಆತ ಕುಗ್ಗುವುದೂ ಇಲ್ಲ. ಅದರ ಬದಲಿಗೆ ನಮಗೆ ಬೆಳಕು ಬಿಸಿಲನ್ನು ನೀಡುವುದೇ ತನ್ನ ಕರ್ತವ್ಯವೆಂದು ತಿಳಿದು ನಿಷ್ಠೆಯಿಂದ ಮಾಡುತ್ತಿರುವನು ಆ ಸೂರ್ಯ. ಆದರೆ ಮನುಷ್ಯ ಮಾತ್ರ ಬಿಸಿಲು ಹೆಚ್ಚಿದಾಗ ಸೂರ್ಯನನ್ನು ದೋಷಿಸುತ್ತಾನೆ. ಆದರೆ ಪ್ರಕೃತಿಯಲ್ಲಿನ ಮರ ಗಿಡ ಪೊದೆ ಬಳ್ಳಿಯ ಮೇಲೂ ಅದೇ ಬಿಸಿಲು ಬಿದ್ದರೂ ಅವು ಕಂಗಾಲಾಗದೆ ಹೂ ಕಾಯಿ ಹಣ್ಣುಗಳನ್ನು ನೀಡುತ್ತಾ ಸಂಭ್ರಮಿಸುತ್ತಿವೆ. ನಾವು ಕೂಡ ಸೂರ್ಯನಿಂದ ಹಾಗೂ ಪ್ರಕೃತಿಯಿಂದ ಪ್ರೇರಿತರಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ, ನಾವು ನಗುತ್ತಾ ನಲಿಯುತ್ತಾ ಇತರರನ್ನು ನಗಿಸಿ ನಲಿಸುತ್ತಾ ಧನ್ಯತೆಯನ್ನು ಪಡೆಯಬೇಕು ಎಂಬ ಸಂದೇಶವನ್ನು ಪಡೆದು ಅದರಂತೆ ಬಾಳೋಣ ಎಂಬುದೇ ಬೇಸಿಗೆ ಎಂಬ ಪದ್ಯದ ಸಾರಾಂಶವಾಗಿದೆ. ಬೇಸಿಗೆ ಪದ್ಯ ಬರೆದಿರುವವರು ಕವಿ BR ಲಕ್ಷ್ಮಣ್ ರಾವ್. ಕವಿ ಕೃತಿ ಪರಿಚಯ. BR ಲಕ್ಷ್ಮಣ್ ರಾವ್ ಜನ್ಮಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಗ್ರಾಮದಲ್ಲಿ 9/9/1946ರಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು BR ರಾಜಾರಾವ್. ಇವರ ತಾಯಿಯ ಹೆಸರು ವೆಂಕಟ ಲಕ್ಷ್ಮಮ್ಮ.
ಇವರು ರಚಿಸಿದ ಕೃತಿ ಗೋಪಿ ಮತ್ತು ಗಾಂಡಲೀನ ಟುವಟಾರ ಇವಲು ನದಿಯಲ್ಲ, ಸುಬ್ಬಭಟ್ಟರ ಮಗಳೇ, ಭಾರತದ ಬಿಂದು ರಶ್ಮಿ, ಹನಿಗವಿತೆಗಳು, ವಿನೋದ ಕವಿತೆಗಳು ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಕತೆ, ಕಾದಂಬರಿ, ಅನುವಾದ, ಲೇಖನ ಸಂಕಲನಗಳನ್ನು ರಚಿಸಿದ್ದಾರೆ. ನನ್ಗ್ಯಾಕೋ ಡೌಟು, ಭಲೇ ಮಲ್ಲೇಶಿ ಎಂಬ ನಾಟಕಗಳನ್ನು ಬರೆದಿದ್ದಾರೆ. ಭಾವಗೀತೆಗಳ ಧ್ವನಿ ಸಾಂದ್ರಿಕೆಗಳು, ಜನಪ್ರಿಯ ದೂರದರ್ಶನ ಧಾರಾವಾಹಿ ಶೀರ್ಷಕ್ಕೆ ಗೀತೆಗಳು ಹಾಗೂ ಜನಪ್ರಿಯ ಚಿತ್ರ ಗೀತೆಗಳನ್ನು ರಚಿಸಿದ್ದಾರೆ. ಇವರಿಗೆ ದೊರೆಯುವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಈಗ ಬೇಸಿಗೆ ಪದ್ಯದಲ್ಲಿರುವ ಕೆಲವು ಪದಗಳ ಅರ್ಥಗಳನ್ನು ನೋಡೋಣ. ಮೊದಲನೇದು ಸಜಾ. ಸಜಾ ಅಂದರೆ ಏನು ಮಕ್ಕಳೇ? ಸಜಾ ಅಂದರೆ ಶಿಕ್ಷೆ. ಎರಡನೇದು ಮಹಿಮೆ. ಮಹಿಮೆ ಅಂದರೆ ಏನು? ಮಹತ್ವ ಅಲ್ವಾ? ಮಹತ್ವ ಅಥವಾ ಹಿರಿಮೆ. ಮೂರನೇದಿನಲ್ಲಿ ರವಿ. ರವಿ ಅಂದರೆ ಏನರ್ಥ? ರವಿ ಅಂದರೆ ಭಾನು, ಸೂರ್ಯ, ನೇಸರು. ನೆಕ್ಸ್ಟ್ ತಾಪ. ತಾಪ ಅಂದರೆ ಏನರ್ಥ? ತಾಪಮಾನ ನೋಡ್ತೀವಿ ಅಲ್ವಾ? ತಾಪ. ತಾಪ ಅಂದರೆ ಏನರ್ಥ? ಬಿಸಿ, ಶಾಖ. ನೆಕ್ಸ್ಟ್ ಹಳಿ. ಹಳಿ ಅಂದರೆ ಏನರ್ಥ? ಹಳಿ ಅಂದರೆ ದೋಷಿಸು ಅಥವಾ ನಿಂದಿಸು. ಇಳೆ. ಇಳೆ ಅಂದರೆ ಏನರ್ಥ? ಇಳೆ ಅಂದರೆ ಭೂಮಿ. ಧರೆ. ಪೋಷಕ. ಪೋಷಕ ಅಂದರೆ ಏನು? ಪೋಷಕ ಅಂದರೆ ಸಲಹುವಾತ, ಪಾಲಕರು. ಅನಿವಾರ್ಯ. ಇದು ತುಂಬಾ ಅನಿವಾರ್ಯ ಅಂತ ಹೇಳ್ತೀವಿ ಅಲ್ವಾ ನಾವು? ಅನಿವಾರ್ಯ ಅಂದರೆ ಏನು? ಅನಿವಾರ್ಯ ಅಂದರೆ ಅತ್ಯಗತ್ಯ. ಮುಂದೆ ನೋಡೋಣ. ಹೊಗಳು. ಹೊಗಳು ಅಂದರೆ ಏನು? ಹೊಗಳು ಅಂದರೆ ಬನ್ನಿಸು ಅಥವಾ ಕೊಂಡಾಡು. ನೆಕ್ಸ್ಟ್ ತೆಗಳು. ತೆಗಳು ಅಂದರೆ ಹೀಯಾಲಿಸು, ನಿಂದಿಸು. ನೆಕ್ಸ್ಟ್ ಮಿಡಿ. ಮಿಡಿ ಅಂದರೆ ಹೀಚು, ಕಸುಗಾಯಿ. ಮುಂದಿಂದು ಊಡು ಅಂದರೆ ಏನು? ಏನರ್ಥ ಊಡು ಅಂದರೆ? ಊಡು ಅಂದರೆ ಉಣಿಸು ಅಥವಾ ತಿನ್ನಿಸು. ಕರ್ತವ್ಯ ಅಂದರೆ ಏನು? ನಮ್ಮ ಕರ್ತವ್ಯ ಪಾಲನೆ ಮಾಡಬೇಕು ನಾವು ಅಂತ ಹೇಳ್ತಾರಲ್ವಾ ದೊಡ್ಡವರು. ಅಂದರೆ ಏನರ್ಥ? ಕರ್ತವ್ಯ ಅಂದರೆ ಜವಾಬ್ದಾರಿ, ಕೆಲಸ. ಬಿರು. ಬಿರು ಅಂದರೆ ಏನು? ಬಿರು ಅಂದರೆ ರಭಸ ಅಥವಾ ಬೀರುಸು. ನೆಕ್ಸ್ಟ್ ಸಂಭ್ರಮ. ಸಂಭ್ರಮ ಅಂದರೆ ಏನು? ಸಂಭ್ರಮ ಅಂದರೆ ಉತ್ಸಾಹ, ಸಡಗರ. ಲಾಸ್ಟ್ನೇ ಧನ್ಯತೆ. ಧನ್ಯತೆ ಅಂದರೆ ಏನರ್ಥ? ಧನ್ಯತೆ ಅಂದರೆ ಸಂತೃಪ್ತಿ. ಅರ್ಥ ಆಯ್ತಾ? ಆಯಿತು. ಈಗ ನಾವು ಒಂದು ಕ್ವಿಜ್ ಆಡೋಣ. ಕ್ವಿಜ್ನಲ್ಲಿ ನೋಡೋಣ ಯಾರ್ಯಾರಿಗೆ ಈ ಪದ್ಯ ಅರ್ಥ ಆಗಿದೆ ಅಂತ. ಸೊ ಪದ್ಯದಿಂದ 15 ಪ್ರಶ್ನೆ ಉತ್ತರ ಕೊಟ್ಟಿದ್ದೀನಿ ಕ್ವಿಜ್ನಲ್ಲಿ. ಈ ಕ್ವಿಜ್ನಲ್ಲಿ ಪ್ರಶ್ನೆ ಇರುತ್ತೆ ಮತ್ತೆ 4 ಆಪ್ಷನ್ಸ್ ಇರುತ್ತೆ. ಆ ಆಪ್ಷನ್ಸ್ನಲ್ಲಿ ಸರಿಯಾದ ಉತ್ತರ ಯಾರು ಹೇಳ್ತಾರೆ ನೋಡೋಣ. ಬನ್ನಿ ಕ್ವಿಜ್ ಆಡೋಣ. ಬೇಸಿಗೆ. ಬೇಸಿಗೆ ಪದ್ಯದಿಂದ ಒಂದು ಕ್ವಿಜ್ ರಚನೆ ಮಾಡಿದ್ದೀನಿ. ಈ ಕ್ವಿಜ್ ಪ್ರಶ್ನೆಗಳು ನೋಡೋಣ. ಮೊದಲನೇ ಪ್ರಶ್ನೆ, ಬೇಸಿಗೆ ಕವನದಲ್ಲಿ ಯಾವ ಋತು ಕುರಿತು ವಿವರಿಸಲಾಗಿದೆ? ಆಪ್ಷನ್ಸ್ನಲ್ಲಿ ಏನಿದೆ ನೋಡೋಣ. ಆಪ್ಷನ್ ಎ ಶರತ್ಕಾಲ, ಆಪ್ಷನ್ ಬಿ ಬೇಸಿಗೆ, ಆಪ್ಷನ್ ಸಿ ಚಳಿಗಾಲ, ಆಪ್ಷನ್ ಡಿ ಮಳೆಗಾಲ. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್
ಯಾವ ಆಪ್ಷನ್ ಮಕ್ಕಳೇ? ಆಪ್ಷನ್ ಬಿ, ಬೇಸಿಗೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಬೇಸಿಗೆಯಲ್ಲಿ ಯಾವುದು ತೀವ್ರವಾಗಿರುತ್ತದೆ? ಸೊ ಬೇಸಿಗೆಯಲ್ಲಿ ಯಾವುದು ತೀವ್ರವಾಗಿರುತ್ತದೆ? ಆಪ್ಷನ್ಸ್ನಲ್ಲಿ ಆಪ್ಷನ್ ಎ ಬಿಸಿಲು, ಆಪ್ಷನ್ ಬಿ ಚಳಿ, ಆಪ್ಷನ್ ಡಿ ಸಿ ಗಾಳಿ, ಆಪ್ಷನ್ ಡಿ ಮಳೆ. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ, ಬಿಸಿಲು. ನೆಕ್ಸ್ಟ್ ಕ್ವೆಶ್ಚನ್. ಬಿಸಿಲಿನ ತೀವ್ರತೆಗೆ ಜನರು ಏನು ಮಾಡುತ್ತಾರೆ? ಸೊ ಬಿಸಿಲಿನ ತೀವ್ರತೆಗೆ ಜನರು ಏನೇನು ಮಾಡ್ತಾರೆ? ಆಪ್ಷನ್ಸ್ ನೋಡೋಣ. ಹೊಲಗಳೆಲ್ಲ, ಆಪ್ಷನ್ ಬಿ ಹಿಮವನ್ನು ತರುತ್ತಾರೆ, ಆಪ್ಷನ್ ಸಿ ನೆರಳನ್ನು ಹುಡುಕುತ್ತಾರೆ, ಆಪ್ಷನ್ ಡಿ ಮಲೆಗೆ ಹೋಗುತ್ತಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ನೆರಳನ್ನು ಹುಡುಕುತ್ತಾರೆ. 4ನೇ ಪ್ರಶ್ನೆ. ಬೇಸಿಗೆಯಲ್ಲಿ ಮರಗಳು ಯಾವ ರೀತಿಯ ನೆರಳನ್ನು ಕೊಡುತ್ತವೆ? ಸೊ ಮರಗಳು ಬೇಸಿಗೆಯಲ್ಲಿ ಯಾವ ರೀತಿಯ ನೆರಳನ್ನು ಕೊಡುತ್ತವೆ ನಮಗೆ? ಮೊದಲನೇದು ಎ ಉಷ್ಣ ನೆರಳು, ಬಿ ಮಬ್ಬಿನ ನೆರಳು, ಸಿ ಶೀತಲ ನೆರಳು, ಡಿ ಚಿಕ್ಕ ನೆರಳು. ಉತ್ತರ ಸಿ, ಶೀತಲ ನೆರಳು. ಮುಂದಿನ ಪ್ರಶ್ನೆ. ಬೇಸಿಗೆಯಲ್ಲಿ ಮಕ್ಕಳು ಯಾವ ಹಣ್ಣು ತಿನ್ನಲು ಇಷ್ಟಪಡುತ್ತಾರೆ? ಸೊ ಮಕ್ಕಳಿಗೆ ಬೇಸಿಗೆನಲ್ಲಿ ಯಾವ ಹಣ್ಣು ತಿನ್ನೋದು ಇಷ್ಟ? ಆಪ್ಷನ್ಸ್. ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ದ್ರಾಕ್ಷಿ, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ಮಾವು. ಸೊ ಇಲ್ಲಿ ಯಾವ ಹಣ್ಣನ್ನು ತಿನ್ನಲು ಇಷ್ಟಪಡುತ್ತಾರೆ? ಆಪ್ಷನ್ ಡಿ ಮಾವಿನ ಹಣ್ಣು, ಮಾವು. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ. ಕವನದಲ್ಲಿ ಬೇಸಿಗೆಯ ಬಿಸಿಲನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಸೊ ಬೇಸಿಗೆಯ ಬಿಸಿಲನ್ನು ಕವನದಲ್ಲಿ ಯಾವುದಕ್ಕೆ ಹೋಲಿಸಲಾಗಿದೆ? ಆಪ್ಷನ್ ಎ ಚಂದ್ರನಿಗೆ, ಇಲ್ಲ ಆಪ್ಷನ್ ಬಿ ಮಳೆಯ ಹನಿಗೆ, ಇಲ್ಲ ಆಪ್ಷನ್ ಸಿ ಹಿಮಕ್ಕೆ, ಅಥವಾ ಆಪ್ಷನ್ ಡಿ ಬೆಂಕಿಗೆ. ಯಾವುದಕ್ಕೆ ಹೋಲಿಸಲಾಗಿದೆ ಬೇಸಿಗೆಯ ಬಿಸಿಲು? ಆಪ್ಷನ್ ಬೆಂಕಿಗೆ. 7ನೇ ಪ್ರಶ್ನೆ. ಬೇಸಿಗೆಯಲ್ಲಿ ಜನರು ಏನನ್ನು ಕುಡಿಯಲು ಬಯಸುತ್ತಾರೆ? ಸೊ ಬೇಸಿಗೆಯಲ್ಲಿ ಜನರು ಏನನ್ನು ಕುಡಿಯಲು ಬಯಸುತ್ತಾರೆ? ಆಪ್ಷನ್ ಎ ತಣ್ಣೀರು, ಬಿ ಹಾಲು ಹಣ್ಣು, ಸಿ ಬಿಸಿ ಕಾಫಿ, ಡಿ ಬಿಸಿ ಹಾಲು. ಇದರಲ್ಲಿ ಯಾವ ಸರಿಯಾದ ಉತ್ತರ? ಆಪ್ಷನ್ ನಂಬರ್ ಎ ತಣ್ಣೀರು. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆಗೆ ಹೋಗೋಣ. ಕವಿಯ ಪ್ರಕಾರ ಬೇಸಿಗೆಯಲ್ಲಿ ಯಾವ ಪ್ರಾಣಿಗೆ ಕಷ್ಟವಾಗುತ್ತದೆ? ಸೊ ಯಾವ ಪ್ರಾಣಿಗೆ ಕಷ್ಟವಾಗುತ್ತದೆ? ಆಪ್ಷನ್ ಎ ಬೆಕ್ಕು, ಬಿ ನಾಯಿ, ಸಿ ಹಸು, ಡಿ ಹಕ್ಕಿಗಳು. ಯಾವ ಪ್ರಾಣಿಗೆ ತುಂಬ ಜಾಸ್ತಿ ಕಷ್ಟವಾಗೋದು ಬೇಸಿಗೆ ಕಾಲದಲ್ಲಿ? ಸರಿಯಾದ ಉತ್ತರ ಹಕ್ಕಿಗಳು. ಮುಂದಿನ ಪ್ರಶ್ನೆ. ಬೇಸಿಗೆಯ ಬಿಸಿಲು ತಲೆ ಮೇಲೆ ಹೇಗಿರುತ್ತದೆ? ಸೊ ತಲೆ ಮೇಲೆ ಬೇಸಿಗೆಯ ಬಿಸಿಲು ಬೀಳುವಾಗ ನಮಗೆ ಹೆಂಗ್ ಅನ್ಸುತ್ತೆ, ಹೆಂಗಿರುತ್ತೆ? ಆಪ್ಷನ್ ಎ ಗಾಳಿ ಬೀಸುವಂತೆ, ಆಪ್ಷನ್ ಬಿ ಬೆಂಕಿ ಸುರಿಯುವಂತೆ, ಆಪ್ಷನ್ ಸಿ ಚಳಿ ಹೊಡೆಯುವಂತೆ, ಆಪ್ಷನ್ ಡಿ ಹಿಮ ಸುರಿಯುವಂತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಕಿ ಸುರಿಯುವಂತೆ ಇರುತ್ತೆ. ಮುಂದಿನ ಪ್ರಶ್ನೆ 10ನೆಯ ಪ್ರಶ್ನೆ. ಜನರು ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಏನು ಬಳಸುತ್ತಾರೆ? ಆಪ್ಷನ್ ಎ ಛತ್ರಿ, ಆಪ್ಷನ್ ಬಿ ಹಾಸಿಗೆ, ಆಪ್ಷನ್ ಸಿ ಪಂಖ, ಆಪ್ಷನ್ ಡಿ ಚಡ್ಡಿ. ಸೊ ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಬಿಸಿಲಿನಲ್ಲಿ ನಮ್ಮನ್ನು ರಕ್ಷಿಸಲು ನಾವು ಏನು ಬಳಸುತ್ತೇವೆ? ಆಪ್ಷನ್ ಎ ಛತ್ರಿ.
ಮುಂದಿನ ಪ್ರಶ್ನೆ 11 ಪ್ರಶ್ನೆ. ಬೇಸಿಗೆಯಲ್ಲಿ ಯಾವ ನದಿ ಒಣಗುತ್ತದೆ ಎಂದು ಕವಿ ಹೇಳಿದ್ದಾನೆ? ಯಾವ ನದಿ ಒಣಗುತ್ತದೆ ಮಕ್ಕಳೇ ಬೇಸಿಗೆನಲ್ಲಿ? ಆಪ್ಷನ್ ಎ ಗಂಗಾ ನದಿ, ಅಥವಾ ಆಪ್ಷನ್ ಬಿ ಕೃಷ್ಣ ನದಿ, ಆಪ್ಷನ್ ಸಿ ತುಂಗಭದ್ರಾ, ಆಪ್ಷನ್ ಡಿ ಎಲ್ಲ ಚಿಕ್ಕ ಹೊಳೆಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಹೌದು, ಆಪ್ಷನ್ ನಂಬರ್ ಡಿ, ಎಲ್ಲ ಚಿಕ್ಕ ಹೊಳೆಗಳು. 12ನೇ ಪ್ರಶ್ನೆ ನೋಡೋಣ. ಮರಗಳು ಬೇಸಿಗೆಯಲ್ಲಿ ನಮಗೆ ಏನು ನೀಡುತ್ತವೆ? ಮರಗಳು ಬೇಸಿಗೆಯಲ್ಲಿ ನಮಗೆ ಏನು ನೀಡುತ್ತವೆ? ಎ ಹಣ್ಣು, ಬಿ ನೆರಳು, ಸಿ ಗಾಳಿ, ಡಿ ಬೆಂಕಿ. ಮರಗಳು ಬೇಸಿಗೆಯಲ್ಲಿ ನಮಗೆ ಏನು ನೀಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ನೆರಳು. ಮುಂದಿನ ಪ್ರಶ್ನೆ ನೋಡೋಣ. ಬೇಸಿಗೆಯಲ್ಲಿ ಯಾವ ಹಣ್ಣು ಹೆಚ್ಚು ಸಿಗುತ್ತದೆ? ಯಾವ ಹಣ್ಣು ಹೆಚ್ಚು ಸಿಗುತ್ತದೆ? ಆಪ್ಷನ್ ಎ ಮಾವು, ಆಪ್ಷನ್ ಬಿ ಸೇಬು, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ದ್ರಾಕ್ಷಿ. ಯಾವ ಹಣ್ಣು ನಮಗೆ ಹೆಚ್ಚಾಗಿ ಸಿಗೋದು? ಸರಿಯಾದ ಉತ್ತರ ಆಪ್ಷನ್ ಎ ಮಾವು. ಮುಂದಿನ ಪ್ರಶ್ನೆಗೆ ನಡೆಯೋಣ. ಬೇಸಿಗೆ ಕವನದಲ್ಲಿ ಕವಿ ಮುಖ್ಯವಾಗಿ ಏನನ್ನು ವರ್ಣಿಸಿದ್ದಾರೆ? ಆಪ್ಷನ್ ಎ ಮಳೆಯ ಸೌಂದರ್ಯ, ಆಪ್ಷನ್ ಬಿ ಬೇಸಿಗೆಯ ಕಷ್ಟಗಳು, ಆಪ್ಷನ್ ಸಿ ಹಬ್ಬಗಳ ಸಂತೋಷ, ಆಪ್ಷನ್ ಡಿ ಚಳಿಗಾಲದ ಆನಂದ. ಯಾವುದು ಇದಕ್ಕೆ ಸರಿಯಾದ ಉತ್ತರ? ಬೇಸಿಗೆಯ ಕಷ್ಟಗಳು, ಆಪ್ಷನ್ ಬಿ. ಕೊನೆದು ಒಂದು ಪ್ರಶ್ನೆ ನೋಡ್ಬಿಡೋಣ. ಲಾಸ್ಟ್ ಪ್ರಶ್ನೆ ಇದು. ಈ ಕವನದ ಮೂಲಕ ವಿದ್ಯಾರ್ಥಿಗಳಿಗೆ ಯಾವ ಪಾಠ ಸಿಗುತ್ತದೆ? ನಮಗೆ ಈ ಕವನದಿಂದ ಯಾವ ಪಾಠ ಸಿಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ನಂಬರ್ ಎ ಶ್ರಮದ ಮೌಲ್ಯ, ಆಪ್ಷನ್ ಬಿ ಪ್ರಕೃತಿಯ ಬದಲಾವಣೆ ಅರಿವು, ಆಪ್ಷನ್ ಸಿ ಹಬ್ಬಗಳ ಉತ್ಸಾಹ, ಆಪ್ಷನ್ ಡಿ ಮಳೆಯ ಆನಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಪ್ರಕೃತಿಯ ಬದಲಾವಣೆ ಅರಿವು. ಧನ್ಯವಾದಗಳು ಮಕ್ಕಳೇ.